ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಗೆದರ ಫಿಶ್ ಫ್ರೈ ಮಾಡೋದನ್ನು ಹಾಕ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಗೆದರ ಫಿಶ್ ತಗೊಂಡಿದ್ದೀನಿ. ಫಿಶನ್ನು ಕಟ್ ಮಾಡಿದ್ದನ್ನು 10 ಮಿನಿಟ್ಸ್ ಮೊದಲೇ ನೀಟಾಗಿ ಖಾರ ಹಚ್ಚಿ ಇಟ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಮೊದಲೇ ಹಚ್ಚಿಟ್ಟಿದ್ದೀನಿ. ನೋಡಿ, ಇದನ್ನು ಈಗ ಫುಲ್ ರವೆ ಹಚ್ಕೊಳ್ತೀನಿ. ಒಂದೊಂದೇ ಪೀಸಾಗಿ ತಗೊಂಡು ನೀಟಾಗಿ ರವೆನ ಹಚ್ಕೊಳ್ತೀನಿ ಪೀಸ್ಗೆ. ನೀಟಾಗಿ ಹಚ್ಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈಗ ಮತ್ತೊಂದು ಪೀಸನ್ನು ತಗೊಂಡಿದ್ದೀನಿ. ಈ ಪೀಸ್ ಖಾರಕ್ಕೆ ಮೆಣಸು, ಹುಳಿ, ಅರಿಶಿಣ, ಶುಂಠಿ, ಬೆಳ್ಳುಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ರವೆನ ಹಚ್ಕೊಳ್ತಾ ಇದ್ದೀನಿ. ಈ ಗೆದರ ಫಿಶ್ ಸಾಂಬಾರಿಗಿಂತ ಫ್ರೈ ಮತ್ತು ಕಬಾಬ್ ಮಾಡಲಿಕ್ಕೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೋಡಿ, ಒಳಗಡೆ ಎಲ್ಲ ನೀಟಾಗಿ ರವೆನ ಹಚ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲವನ್ನು ಹಚ್ಕೊಳ್ತೀನಿ ರವೆನ. ನೋಡಿ, ಎಲ್ಲವನ್ನು ಹಚ್ಚಿ ರವೆಯನ್ನು ಹಚ್ಚಿ ಸೈಡಲ್ಲಿ ಇಟ್ಕೊಳ್ತಾ ಬಂದಿದ್ದೀನಿ. ನೋಡಿ, ನೀಟಾಗಿ ಇಟ್ಕೊಂಡಿದ್ದೀನಿ ಹಚ್ಚಿ. ಇದಾಗಿದೆ, ನೀಟಾಗಿ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಬಂಡಿಯನ್ನು ಇಟ್ಟಿದ್ದೀನಿ. ಎಣ್ಣೆ ಕುದೀತಾ ಇದೆ. ಎಣ್ಣೆ ಕಾದ್ದೆಲ್ಲ ನೋಡಿದ್ದೀನಿ. ಈಗ ಫಿಶ್ ಬಿಡ್ತಾ ಇದ್ದೀನಿ.
ಚೆನ್ನಾಗಿ ಸ್ವಲ್ಪ ಕೆಂಪಾಗೋ ಥರ, ರವೆ ಕೆಂಪಾಗೋ ಥರ ಬೇಯಬೇಕು. ಗೊತ್ತಾಗುತ್ತೆ ಬೆಂದಿದ್ದು. ತೆಗಿತಾ ಇದ್ದೀನಿ ನೋಡಿ, ಒಂದು ಬಾಳೆಲೆಲ್ಲ ಹಾಕ್ತಾಯಿದ್ದೀನಿ ತೆಗೆದು. ನೋಡಿ ಆಗಿದೆ ಫಿಶ್ ಫ್ರೈಯನ್ನು, ರುಚಿಯಾದ ರವಾ ಫಿಶ್ ಫ್ರೈ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.